ಇನ್ನು ದೆಹಲಿಯಲ್ಲಿ ನಡೀತಾ ಇರುವಂತಹ ಕರ್ತವ್ಯ ಪಥ್ ಗಣರಾಜ್ಯೋತ್ಸವದ ಸಂಭ್ರಮ ಎಲ್ಲರಲ್ಲೂ ಕೂಡ ಗಮನ ಸೆಳೆಯುವಂತಹದ್ದೇ ಈ ಪರೇಡು. ಈ ಕರ್ತವ್ಯ ಪಥದಲ್ಲಿ ನಡೆಯುವಂತಹ ಪರೇಡ್ನಲ್ಲಿ ಹೆಜ್ಜೆ ಹಾಕೋದಕ್ಕೆ ರಾಜ್ಯದ 12 ವಿದ್ಯಾರ್ಥಿಗಳು ಕೂಡ ಆಯ್ಕೆಯಾಗಿದ್ದಾರೆ, ರೆಡಿಯಾಗಿದ್ದಾರೆ. ವಿವಿಧ ಜಿಲ್ಲೆಗಳ 6 ಮಂದಿ ವಿದ್ಯಾರ್ಥಿನಿಯರು ಹಾಗೂ 6 ಮಂದಿ ವಿದ್ಯಾರ್ಥಿಗಳು ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇದ್ದಾರೆ. 77ನೇ ಗಣರಾಜ್ಯೋತ್ಸವಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗಿದ್ದಾವೆ. ಗಣರಾಜ್ಯೋತ್ಸವ ಅಂದರೆ ಅದರ ಮುಖ್ಯ ಕೇಂದ್ರ ಆಕರ್ಷಣೆಯ ಬಿಂದು ಪರೇಡ್ ಆಗಿರುವಂಥದ್ದು. ಈ ಪರೇಡ್ನಲ್ಲಿ ಭಾಗಿಯಾಗಲಿಕ್ಕೆ ಕರ್ನಾಟಕದ ಕೆಲವು ವಿದ್ಯಾರ್ಥಿಗಳು ಈಗ ದೆಹಲಿಗೆ ಬಂದಿದ್ದಾರೆ. NSSನ ಭಾಗವಾಗಿ ಈಗ ಅವರು ಈ ಒಂದು ಪರೇಡ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳು ಯಾರು, ಎಲ್ಲಿಯವರು ಮತ್ತು ಅವರ ತಯಾರಿಗಳು ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸೋಣ. ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಒಟ್ಟು 12 ಜನ ವಿದ್ಯಾರ್ಥಿಗಳು ಅಂದರೆ 6 ವಿದ್ಯಾರ್ಥಿಗಳು 6 ಜನ ವಿದ್ಯಾರ್ಥಿನಿಯರು ಈ ಒಂದು NSSನ ಭಾಗವಾಗಿ ಪರೇಡ್ನಲ್ಲಿ ಭಾಗಿಯಾಗ್ತಾರೆ. ಮುಖ್ಯವಾಗಿ 3 ಸೇನೆಗಳು, ಭಾರತ್ ಸೇವಾದಳ, NCC, NSS ಹೀಗೆ ಬೇರೆ ಬೇರೆ ವಿಂಗ್ಗಳು ಈ ಒಂದು ಪರೇಡ್ನಲ್ಲಿ ಭಾಗಿಯಾಗ್ತವೆ. ಈ ಬಾರಿಯ ಗಣರಾಜ್ಯೋತ್ಸವದಲ್ಲಿ NSSನ ವಿಂಗ್ ಏನಿದೆ ಅದರಲ್ಲಿ ಭಾಗಿಯಾಗಲಿಕ್ಕೆ ಕರ್ನಾಟಕದ 12 ವಿದ್ಯಾರ್ಥಿಗಳು ಕೂಡ ಆಯ್ಕೆಯಾಗಿರುವಂಥದ್ದು. ಅವರಿಗೆ ದೆಹಲಿಯಲ್ಲಿ ಕೂಡ ಸದ್ಯಕ್ಕೆ ತರಬೇತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಸೊ ಅವರ ಅನುಭವ ಹೇಗಿದೆ ಮತ್ತು ಅವರು ಕೂಡ ಈಗ ಕರ್ತವ್ಯ ಪಥ್ನಲ್ಲಿ ಪರೇಡ್ನಲ್ಲಿ ಭಾಗಿಯಾಗಿ ಹೆಜ್ಜೆಯನ್ನು ಕೂಡ ಹಾಕ್ತಾ ಇದ್ದಾರೆ. ಸೊ ಅವರ ಅನುಭವ ಹೇಗಿದೆ ಮತ್ತು ತಯಾರಿಗಳು ಹೇಗಿತ್ತು ಮತ್ತು ಆ ಒಂದು ರೋಚಕ ಅನುಭವವನ್ನು ಕಣ್ತುಂಬಿಕೊಳ್ಳಿಕ್ಕೆ ಅವರು ಹೇಗೆ ಸಿದ್ಧರಾಗಿದ್ದಾರೆ ಅನ್ನುವಂಥದ್ದನ್ನು ಕೇಳೋಣ. ನಮ್ಮ ಜೊತೆಗೆ ಈಗ ಈರಪ್ಪ ಅವರು ಇದ್ದಾರೆ, ಈ ಕ್ಯಾಂಪ್ನ ಲೀಡ್ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ 12 ಜನ ವಿದ್ಯಾರ್ಥಿಗಳನ್ನ ನೀವು ಕರ್ಕೊಂಡು ಬಂದಿದ್ದೀರಿ. ಸೊ ಹೇಗೆ ತಯಾರಿ ನಡೀತಾ ಇದೆ ಮತ್ತು ನೀವು ಗಣರಾಜ್ಯೋತ್ಸವದಲ್ಲಿ ಮೊದಲ ಸಲ ಭಾಗಿಯಾಗ್ತಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಅಂತ? ಮೊದಲನೇದಾಗಿ ತುಂಬ ಸಂತೋಷ ಅನ್ನಿಸ್ತಾ ಇದೆ ಮತ್ತು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದರೆ ಒಂದು ಪ್ರತಿಷ್ಠಿತ ರಾಷ್ಟ್ರಮಟ್ಟದ ಒಂದು ಗಣರಾಜ್ಯ ಪಥ ಸಂಚಲನದಲ್ಲಿ ಒಬ್ಬ ಕರ್ನಾಟಕದ ತಂಡದ ನಾಯಕನಾಗಿ ನಾನು ಭಾಗವಹಿಸ್ತಕ್ಕಂಥದ್ದು. ಮತ್ತು ಈ ಶಿಬಿರದಲ್ಲಿ ನಮ್ಗೆ ಎಲ್ಲ ರೀತಿಯಿಂದ ಸೌಕರ್ಯಗಳನ್ನು ಕೊಟ್ಟಿದ್ದಾರೆ. ವಸತಿ ಆಗಿರ್ಬೋದು, ಊಟ ಆಗಿರ್ಬೋದು, ಮತ್ತು ಬಸ್ ವ್ಯವಸ್ಥೆಗಳಾಗಿರ್ಬೋದು, ಹೋಗಿ ಬರಲಿಕ್ಕೆ ಮಾಡಲಿಕ್ಕೆ, ಒಟ್ಟು ಎಲ್ಲ ವೈದ್ಯಕೀಯ ಸೌಲಭ್ಯಗಳಾಗಿರ್ಬೋದು, ಇನ್ನಿತರ ಯಾವುದೇ ಸೌಲಭ್ಯಗಳಾಗಿರಲಿ ನಮಗೆಲ್ಲ ಒಂದು ಸೂಕ್ತವಾದ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ.